ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಅಥವಾ ಯಾರು ಬಿಳಿ ಬದನೆಕಾಯಿಯನ್ನು ಸೇವಿಸಬಾರದು? ಆಪ್ಷನ್ಸ್: ಎ ಗರ್ಭಿಣಿಯರು, ಬಿ ಅಜೀರ್ಣ ಸಮಸ್ಯೆ ಇರುವವರು, ಸಿ ಅಲರ್ಜಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗರ್ಭಾವಸ್ಥೆಯಲ್ಲಿ ಬದನೆಕಾಯಿಯನ್ನು ತಿನ್ನಬಾರದು. ಇದನ್ನು ಸಾಮಾನ್ಯವಾಗಿ ಎಮೆನೋರಿಯಾ ಮತ್ತು ಪ್ರಿಮೆನ್ಸ್ಟ್ರಾಲ್ ಡಿಸಾರ್ಡರ್ ಚಿಕಿತ್ಸೆಗಾಗಿ ಸೇವಿಸಲಾಗುತ್ತದೆ. ಹಾಗೂ ಜೀರ್ಣಾಂಗ ವ್ಯವಸ್ಥೆಯು ದುರ್ಬಲವಾಗಿದ್ದರೆ ಬಿಳಿ ಬದನೆ ತರಕಾರಿಗಳನ್ನು ತಪ್ಪಿಸುವುದು ಉತ್ತಮ. ಇಲ್ಲವಾದರೆ ಇದು ಗ್ಯಾಸ್ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಹಾಗೂ ಯಾವುದೇ ರೀತಿಯ ಅಲರ್ಜಿಯನ್ನು ಹೊಂದಿದ್ದರೆ ಬದನೆಕಾಯಿಯನ್ನು ತಿನ್ನಬೇಡಿ, ಏಕೆಂದರೆ ಇದನ್ನು ತಿನ್ನುವುದರಿಂದ ಈ ಸಮಸ್ಯೆಯನ್ನು ಉಲ್ಬಣಗೊಳಿಸುತ್ತದೆ. ಎರಡನೇ ಪ್ರಶ್ನೆ, ಹೆಚ್ಚು ಫಾಸ್ಟ್ ಫುಡ್ ತಿನ್ನುವುದರಿಂದ ದೇಹದ ಯಾವ ಅಂಗಕ್ಕೆ ಹಾನಿಕಾರಕ? ಆಪ್ಷನ್ಸ್: ಎ ಹೃದಯ, ಬಿ ಕರುಳು, ಸಿ ಲಿವರ್, ಡಿ ಹೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಲಿವರ್. ಬೀದಿ ಬದಿಯ ಆಹಾರಗಳು ತಿನ್ನಲು ಬಹಳ ರುಚಿಕರವಾಗಿ ಸಿಗುತ್ತವೆ, ಆದರೆ ಅವುಗಳಲ್ಲಿ ಬಳಸಿರುವ ಕೆಲವೊಂದು ಆಹಾರದ ಅಂಶಗಳು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಅದರಲ್ಲೂ ವಿಶೇಷವಾಗಿ ಲಿವರ್ ಆರೋಗ್ಯದ ಮೇಲೆ ಅತ್ಯಂತ ಕೆಟ್ಟ ಪ್ರಭಾವ ಬೀರುತ್ತದೆ. ಈ ಅಭ್ಯಾಸ ನಿರಂತರವಾಗಿ ಮುಂದುವರೆದರೆ ಅದರಲ್ಲಿರುವ ರಿಫೈನ್ ಮಾಡಿದ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಸ್ ಅಂಶಗಳು ನಮ್ಮ ದೇಹ ಸೇರುತ್ತಾ ಹೋಗುತ್ತವೆ. ಇದು ಲಿವರ್ ಭಾಗದಲ್ಲಿ ಉರಿಯೂತ ಮತ್ತು ಇನ್ಸುಲಿನ್ ಪ್ರತಿರೋಧಕತೆಯನ್ನು ತಂದುಕೊಡುತ್ತದೆ. ಜೊತೆಗೆ ಅತಿಯಾದ ಉಪ್ಪಿನ ಅಂಶ ಲಿವರ್ ಭಾಗದಲ್ಲಿ ಉರಿಯೂತವನ್ನು ಹೆಚ್ಚು ಮಾಡುತ್ತವೆ ಮತ್ತು ಲಿವರ್ನಲ್ಲಿ ರಕ್ತ ಸಂಚಾರ ಆಗುವುದನ್ನು ತಡೆಗಟ್ಟುತ್ತವೆ. ಮೂರನೇ ಪ್ರಶ್ನೆ, ಯಾವುದು ಮಹಿಳೆಯರಲ್ಲಿ ಅವರ ಗರ್ಭಕೋಶ ದುರ್ಬಲವಾಗಿದೆ ಎಂದು ಸೂಚಿಸುತ್ತದೆ? ಆಪ್ಷನ್ಸ್: ಎ ಗರ್ಭಾಶಯ ನೋವು, ಬಿ ಬೆನ್ನು ನೋವು, ಸಿ ಅಸಹಜ ರಕ್ತಸ್ರಾವ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಹಿಳೆಯ ಗರ್ಭಾಶಯವು ದುರ್ಬಲವಾಗಿದ್ದರೆ ಅವಳು ಆಗಾಗ್ಗೆ ಶ್ರೋಣಿಯ ಪ್ರದೇಶದಲ್ಲಿ ನೋವು ಅಥವಾ ಅಸ್ವಸ್ಥತೆಯನ್ನು ಅನುಭವಿಸಬಹುದು. ಇನ್ನು ಕೆಲವು ಮಹಿಳೆಯರಲ್ಲಿ ದುರ್ಬಲವಾದ ಗರ್ಭಾಶಯದಿಂದಾಗಿ ಬೆನ್ನಿನ ಕೆಳಭಾಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು ಮತ್ತು ಆಗಾಗ್ಗೆ ಭಾರೀ ರಕ್ತಸ್ರಾವ ಅಥವಾ ಅಸಹಜ ರಕ್ತಸ್ರಾವವಾಗುತ್ತದೆ. ಅಷ್ಟೇ ಅಲ್ಲ, ಭಾರೀ ರಕ್ತಸ್ರಾವದ ಚಕ್ರವು ಹೆಚ್ಚು ಕಾಲ ಇರುತ್ತದೆ. ಮಹಿಳೆಗೆ ಆಗಾಗ್ಗೆ ಮುಟ್ಟಿನ ಸಮಸ್ಯೆಗಳಿದ್ದರೆ ಇದು ಅವರ ಆರೋಗ್ಯವನ್ನು ಹದಗೆಡಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಚಳಿಗಾಲದಲ್ಲಿ ಹೆಚ್ಚಾಗಿ ಸಿಹಿ ತಿಂಡಿಗಳನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ಸ್: ಎ ರಕ್ತದೊತ್ತಡ, ಬಿ ಹೃದಯ, ಸಿ ಮಧುಮೇಹ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವರಿಗೆ ಚಳಿಗಾಲದಲ್ಲಿ ಖಾರವಾಗಿರುವ ಆಹಾರ ಪದಾರ್ಥಗಳಿಗಿಂತ ಸಿಹಿಯಾಗಿರುವ ತಿಂಡಿ ತಿನಿಸುಗಳನ್ನು ತಿನ್ನಲು ಹೆಚ್ಚಿನವರು ಇಷ್ಟಪಡುತ್ತಾರೆ. ಅದರಲ್ಲೂ ಬೇಕರಿಯಲ್ಲಿ ಸಿಗುವ ಕೇಕ್, ಪೇಸ್ಟ್ರೀಸ್ ಹಾಗೂ ಸಕ್ಕರೆ ಹಾಗೂ ಹಾಲಿನಿಂದ ತಯಾರಿಸಿದ ಸಿಹಿ ತಿನಿಸುಗಳು, ಸ್ವಲ್ಪ ತುಪ್ಪ ಹಾಕಿ ಮಾಡಿದ ಜಿಲೇಬಿಗಳು, ಹೀಗೆ ವಿವಿಧ ಬಗೆಯ ತಿನಿಸುಗಳು ಎಂದರೆ ಹೆಚ್ಚಿನವರಿಗೆ ಪ್ರಾಣ. ಆದರೆ ಇಂತಹ ಸಿಹಿ ತಿಂಡಿಗಳಲ್ಲಿ ಕೃತಕ ಸಕ್ಕರೆ ಹಾಗೂ ಸಂಸ್ಕರಿಸಿದ ಹಾಲು ಹಾಗೂ ಕಡಿಮೆ ಗುಣಮಟ್ಟದ ತುಪ್ಪವನ್ನು ಬಳಸುವುದರಿಂದ ರಕ್ತದಲ್ಲಿ ಟ್ರೈಗ್ಲಿಸರೈಡ್ಗಳ ಮಟ್ಟ ಹೆಚ್ಚುತ್ತದೆ. ಇದರಿಂದ ರಕ್ತದೊತ್ತಡ, ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆ ಮತ್ತು ಇತರ ಸಂಬಂಧಿತ ಕಾಯಿಲೆಗಳು ಬಹಳ ಬೇಗನೆ ಕಾಣಿಸಿಕೊಳ್ಳುತ್ತದೆ. ಐದನೇ ಪ್ರಶ್ನೆ, ಎಷ್ಟು ದೇಶಗಳು ಡಾಲರ್ ಬದಲಿಗೆ ರೂಪಾಯಿಗಳಲ್ಲಿ ವ್ಯವಹರಿಸಲು ಒಪ್ಪಿಗೆ ಸೂಚಿಸಿವೆ? ಆಪ್ಷನ್ಸ್: ಎ 22 ದೇಶಗಳು, ಬಿ 18 ದೇಶಗಳು, ಸಿ 10 ದೇಶಗಳು, ಡಿ 5 ದೇಶಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 18 ದೇಶಗಳು. ಜರ್ಮನಿ, ಸಿಂಗಪುರ್, ಶ್ರೀಲಂಕಾ, ಯುಕೆ, ಕೀನ್ಯಾ ಮತ್ತು ಇತರ 18 ರಾಷ್ಟ್ರಗಳಿಗೆ ರೂಪಾಯಿಯಲ್ಲಿ ದ್ವಿಪಕ್ಷೀಯ ವ್ಯಾಪಾರ ನಡೆಸಲು ಅನುಮತಿ ನೀಡಿತ್ತು. ವಾಸ್ತವವಾಗಿ ಭಾರತವು ಈಗಾಗಲೇ ತನ್ನ ನೆರೆಯ ರಾಷ್ಟ್ರಗಳಾದ ನೇಪಾಳ ಮತ್ತು ಭೂತಾನ್ನೊಂದಿಗೆ ರೂಪಾಯಿಗಳಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಿದೆ. ಆರನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಅಸಿಡಿಟಿ, ಬಿ ಹೊಟ್ಟೆ ಉಬ್ಬರ, ಸಿ ಹಸಿವಾಗುವುದಿಲ್ಲ, ಡಿ ಹುಳಿ ತೇಗು.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಳಗ್ಗಿನ ಸಮಯದಲ್ಲಿ ಹಾಲನ್ನು ಕುಡಿಯಬಾರದು, ಏಕೆಂದರೆ ಇದು ಜೀರ್ಣವಾಗುವುದು ತುಂಬಾ ತಡ. ಬೆಳ್ಳಂಬೆಳಗ್ಗೆ ಹಾಲು ಕುಡಿದರೆ ಗ್ಯಾಸ್ಟ್ರಿಕ್ ಉಂಟಾಗಿ ವಾಕರಿಕೆ ಕಂಡುಬರಬಹುದು. ಈ ರೀತಿಯ ಬೆಳಗ್ಗಿನ ಆರೋಗ್ಯದ ಅಸ್ವಸ್ಥತೆಗೆ ಹಾಲು ಕಾರಣವಾಗಬಹುದು. ಇಡೀ ದಿನ ನೀವು ಡಲ್ ಆಗಿ ಕುಳಿತುಕೊಳ್ಳುವಂತೆ ಮಾಡುತ್ತದೆ. ಒಂದು ವೇಳೆ ನೀವು ಲ್ಯಾಕ್ಟೋಸ್ ಅಂಶಕ್ಕೆ ಅಲರ್ಜಿ ಎನ್ನುವುದಾದರೆ ನಿಮಗೆ ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣತೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಬೆಳಗ್ಗಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹಾಲನ್ನು ಕುಡಿಯಬಾರದು. ಹಾಗೂ ಆರೋಗ್ಯ ತಜ್ಞರು ಹೇಳುವ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿದು ಮಲಗುವುದು ನಿಮ್ಮ ಹೊಟ್ಟೆ ಉಬ್ಬರ ಸಮಸ್ಯೆಯನ್ನು ಹೆಚ್ಚು ಮಾಡುತ್ತದೆ. 7ನೇ ಪ್ರಶ್ನೆ, ಆಲ್ಕೋಹಾಲ್ ಹೊರತುಪಡಿಸಿ ಮತ್ಯಾವ ಸಮಸ್ಯೆಯಿಂದ ಲಿವರ್ ಹಾಳಾಗುತ್ತದೆ? ಆಪ್ಷನ್ಸ್ ಎ ಜಂಕ್ ಫುಡ್, ಬಿ ಕಡಿಮೆ ನೀರು ಸೇವನೆ, ಸಿ ಶುಗರ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಇನ್ಸುಲಿನ್ ಪ್ರತಿರೋಧದಿಂದಾಗಿ ಅಧಿಕ ರಕ್ತದ ಸಕ್ಕರೆ ಯಕೃತ್ತನ್ನು ಹಾನಿಗೊಳಿಸುತ್ತದೆ. ಈ ಕಾರಣದಿಂದಾಗಿ ಕಾರ್ಬೋಹೈಡ್ರೇಟ್ಸ್ಗಳು, ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳ ಜೀರ್ಣಕ್ರಿಯೆಯು ನಿಲ್ಲುತ್ತದೆ. ಈ ಅಂಶಗಳು ಯಕೃತ್ತಿನ ಜೀವಕೋಶಗಳಲ್ಲಿ ಸಂಗ್ರಹಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಆಲ್ಕೋಹಾಲ್ ಯುಕ್ತವಲ್ಲದ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಗೆ ಕಾರಣವಾಗುತ್ತದೆ. ಮತ್ತು ರಕ್ತದೊತ್ತಡದ ಹೆಚ್ಚಳದಿಂದಾಗಿ ಯಕೃತ್ತಿಗೆ ರಕ್ತವನ್ನು ಪೂರೈಸುವ ಅಭಿಧಮನಿ ಕೂಡ ಕುಗ್ಗುತ್ತದೆ. ಇದರ ನಂತರ ಯಕೃತ್ತಿನ ಜೀವಕೋಶಗಳ ಕಾರ್ಯವು ನಿಧಾನಗೊಳ್ಳಲು ಪ್ರಾರಂಭಿಸುತ್ತವೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬಾಳೆಹಣ್ಣನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಶುಗರ್, ಬಿ ರಕ್ತದೊತ್ತಡ, ಸಿ ಅಸ್ತಮಾ, ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ತಮಾ. ಉಸಿರಾಟದ ತೊಂದರೆ ಇರುವವರು ಬಾಳೆಹಣ್ಣು ಸೇವನೆಯಿಂದ ದೂರವೇ ಉಳಿದರೆ ಒಳ್ಳೆಯದು. ಒಂದು ವೇಳೆ ಸೇವನೆ ಮಾಡಿದರೂ ಕೂಡ ಅರ್ಧ ಅಥವಾ ಚಿಕ್ಕ ಒಂದು ಬಾಳೆಹಣ್ಣು ಸೇವಿಸುವುದು ಉತ್ತಮ, ಏಕೆಂದರೆ ಅತಿಯಾದ ಸೇವನೆ ನಿಮ್ಮ ರಾತ್ರಿ ಸಮಯದ ನಿದ್ರೆಗೆ ತೊಂದರೆ ಉಂಟುಮಾಡುತ್ತದೆ. 9ನೇ ಪ್ರಶ್ನೆ, ಯಾವ ಮುಸ್ಲಿಂ ರಾಜವಂಶವು ಕರ್ನಾಟಕವನ್ನು ಆಕ್ರಮಿಸಿ ಸುಲ್ತಾನರ ಸಾಮ್ರಾಜ್ಯವನ್ನು ಸ್ಥಾಪಿಸಿತು? ಆಪ್ಷನ್ಸ್ ಎ ತುಘ್ಲಕ್, ಬಿ ಬಹಮನಿ, ಸಿ ಲೋಧಿ, ಡಿ ಖಿಲ್ಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಹಮನಿ. ಬಹಮನಿ ಮುಸ್ಲಿಂ ರಾಜವಂಶವು ಕರ್ನಾಟಕವನ್ನು ಆಕ್ರಮಿಸಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. 10ನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಹೊಟ್ಟೆ ಹುಣ್ಣು ಸೇರಿದಂತೆ ಹಲವಾರು ಹೊಟ್ಟೆ ಸಮಸ್ಯೆಗಳನ್ನು ತಡೆಯುತ್ತದೆ? ಆಪ್ಷನ್ಸ್ ಎ ಬಿಸಿ ನೀರು, ಬಿ ತಣ್ಣನೆಯ ಹಾಲು, ಸಿ ನುಗ್ಗೆ ಸೊಪ್ಪಿನ ರಸ, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ನುಗ್ಗೆ ಸೊಪ್ಪಿನ ರಸ. ನುಗ್ಗೆ ಸೊಪ್ಪಿನ ರಸವು ಹೊಟ್ಟೆಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನು ನಿವಾರಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ನಿಯಮಿತವಾಗಿ ನುಗ್ಗೆ ಸೊಪ್ಪಿನ ಜ್ಯೂಸ್ ಸೇವಿಸುವುದರಿಂದ ಹೊಟ್ಟೆ ಹುಣ್ಣಿನಂತಹ ಅಪಾಯದಿಂದ ದೂರ ಉಳಿಯಬಹುದು. ಮುಂದಿನ ಪ್ರಶ್ನೆ, ಎಷ್ಟೇ ತಿಂದರೂ ತೂಕ ಹೆಚ್ಚಾಗಬಾರದೆಂದರೆ ಊಟದ ಬಳಿಕ ಯಾವುದನ್ನು ಕುಡಿಯಬೇಕು? ಆಪ್ಷನ್ಸ್ ಎ ಶುಂಠಿ ಟೀ, ಬಿ ಬಿಸಿ ನೀರು, ಸಿ ಸೋಡಾ, ಡಿ ತಂಪು ಪಾನೀಯ. ಸರಿಯಾದ ಉತ್ತರ ಆಪ್ಷನ್ ಎ ಶುಂಠಿ ಟೀ. ಶುಂಠಿಯು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ಹೊಟ್ಟೆ ಉಬ್ಬುವುದು ಮತ್ತು ವಾಕರಿಕೆ ಕಡಿಮೆ ಮಾಡುವ ಮೂಲಕ ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದು ಚಯಾಪಚಯ ದರವನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಅದರ ಥರ್ಮೋಜೆನಿಕ್ ಪರಿಣಾಮವು ವೇಗವಾಗಿ ಕೊಬ್ಬನ್ನು ಸುಡುವಲ್ಲಿ ಸಹಾಯ ಮಾಡುತ್ತದೆ. ಇದು ಉತ್ತಮ ತೂಕ ನಷ್ಟಕ್ಕೆ ಸಹಾಯ ಮಾಡುವುದರಿಂದ ತುರಿದ ಶುಂಠಿಯನ್ನು ಬಿಸಿ ನೀರಿನಲ್ಲಿ ಕುದಿಸಿ ನಿಂಬೆ ರಸ ಮತ್ತು ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಯಬಹುದು. ಮುಂದಿನ ಪ್ರಶ್ನೆ, ಪೊಂಗಲ್ ತಿನ್ನುವುದರಿಂದ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್ ಎ ಕೆಮ್ಮು ನಿವಾರಣೆ, ಬಿ ಜೀರ್ಣಶಕ್ತಿ ವೃದ್ಧಿ, ಸಿ ಮಲಬದ್ಧತೆ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪೊಂಗಲ್ ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುವುದಿಲ್ಲ, ಬದಲಿಗೆ ನಿಯಂತ್ರಣವಾಗುತ್ತದೆ. ಇದರಲ್ಲಿ ಬಳಸಿರುವ ಬಹುತೇಕ ಆಹಾರ ಪದಾರ್ಥಗಳು ಆರೋಗ್ಯಕರವಾಗಿರುತ್ತವೆ, ಹಾಗಾಗಿ ದೇಹಕ್ಕೆ ಆರೋಗ್ಯಕರ ಕೊಬ್ಬಿನ ಅಂಶಗಳನ್ನು ಕೊಡುತ್ತವೆ. ತುಪ್ಪ ಹಾಕಿ ಮಾಡುವ ಪೊಂಗಲ್ ನಮ್ಮ ದೇಹಕ್ಕೆ ಅಗತ್ಯವಿರುವ ಅತ್ಯುತ್ತಮ ಆಂಟಿ ಆಕ್ಸಿಡೆಂಟ್ ಅಂಶಗಳನ್ನು ನೀಡಬಲ್ಲದು. ಜೊತೆಗೆ ಇದರಲ್ಲಿ ಹಲವು ಬಗೆಯ ಪೌಷ್ಟಿಕಾಂಶಗಳು ಇರಲಿವೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವ ಗುಣದೊಂದಿಗೆ ನೆಗಡಿ, ಕೆಮ್ಮು ಸಮಸ್ಯೆಯನ್ನು ಸಹ ದೂರ ಮಾಡಿ ಸೋಂಕುಗಳಿಂದ ನಮ್ಮನ್ನು ರಕ್ಷಿಸುತ್ತದೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರ್ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.